ಇಲ್ಲಿ ಒಬ್ಳು ಹಲ್ಲು ನೋವು ಅಂತ ಆಸ್ಪತ್ರೆಗೆ ಹೋಗ್ತಾಳೆ, ಟ್ರೀಟ್ಮೆಂಟ್ ತಗೊಳ್ತಾಳೆ. ಆದರೆ ಕಳೆದ 40 ದಿನಗಳಿಂದ ಕೋಮಾದಲ್ಲಿದ್ದಾಳೆ. ಹಲ್ಲು ನೋವಿಗಂತ ಹೋದಂಥವಳು ಈಗ ಕೋಮಾದಲ್ಲಿರುವಂತಹ ಪರಿಸ್ಥಿತಿ. ಏನಾಯ್ತು ಅಂತಂದ್ರೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅನಸ್ತೇಷಿಯಾ ಕೊಟ್ಟ ನಂತರದಲ್ಲಿ ಕೋಮಾಗೆ ಹೋಗಿದ್ದಾಳೆ ಅನ್ನುವಂಥದ್ದು ಕುಟುಂಬಸ್ಥರ ಆಕ್ರೋಶ, ಆರೋಪ. ಅದರ ಜೊತೆಯಲ್ಲಿ ಅನಸ್ತೇಷಿಯಾದಿಂದ ಏನೂ ಆಗಿಲ್ಲ, ನಮ್ಮ ಕಡೆಯಿಂದ ತೊಂದರೆನೇ ಆಗಿಲ್ಲ ಅಂತ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ. ಈಗ ಬೇರೆ ಆಸ್ಪತ್ರೆಗೆ ತೋರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಹತ್ರ ದುಡ್ಡಿಲ್ಲ, ಬೇರೆ ಆಸ್ಪತ್ರೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಲ್ಲು ನೋವಿನಿಂದ ಬಳಲ್ತಾ ಇದ್ರು. ನಾಜಿಯಾ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಇರುವಂತ ಒಂದು ಆಸ್ಪತ್ರೆಯಲ್ಲಿ ತೋರಿಸಿದ್ರು. ಆ ವೈದ್ಯರ ವಿರುದ್ಧ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಬಸವೇಶ್ವರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ರು. ಆ ಆಸ್ಪತ್ರೆಯಲ್ಲಿ ಹಲ್ಲು ನೋವಿಗೆ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ, ಅಂದ್ರೆ ಅನಸ್ತೇಷಿಯಾ ಕೊಟ್ಟ ಬಳಿಕ ಕೋಮಾಗೆ ತೆರಳಿದ್ದಾರೆ. 40 ದಿನ ಆಯಿತು. 40 ದಿನಗಳಿಂದಲೂ ಕೂಡ ಕೋಮಾದಲ್ಲೇ ಇದ್ದಾರೆ ಈ ಮಹಿಳೆ ನಾಜಿಯಾ. ಬೇರೆ ಆಸ್ಪತ್ರೆಗೆ ತೋರಿಸಿ ಅಂತ ಈಗ ಆ ಬಸವೇಶ್ವರ ಆಸ್ಪತ್ರೆಯವರು ಹೇಳ್ತಾ ಇದ್ದಾರಂತೆ. 40 ದಿನ ಆದಮೇಲೆ ಕೋಮಾದಿಂದ ವಾಪಸ್ ಬಂದಿಲ್ಲ ಅಥವಾ ಸರಿ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಬೇರೆ ಆಸ್ಪತ್ರೆಗೆ ತೋರಿಸಿ ಅಂತ ಆ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಆಸ್ಪತ್ರೆಯ ವಿರುದ್ಧ ಕೇಳಿ ಬರ್ತಾ ಇದೆ. ಅಸಲಿಗೆ ಆಸ್ಪತ್ರೆಯವರು ಹೇಳ್ತಾ ಇರೋದು ನಮ್ಮಿಂದ ಏನೂ ತಪ್ಪಾಗಿಲ್ಲ, ಅನಸ್ತೇಷಿಯಾದಿಂದ ಕೋಮಾಗೆ ಹೋಗಿರೋದಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬರುವಾಗ ಸರಿ ಇದ್ದಂಥ ಮಹಿಳೆ ಹಲ್ಲು ನೋವಿನ ನಂತರದಲ್ಲಿ, ಅನಸ್ತೇಷಿಯಾ ಕೊಟ್ಟ ನಂತರದಲ್ಲಿ ಕೋಮಾಗೆ ಹೋಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಿರೋದು. ಅನಸ್ತೇಷಿಯಾದಿಂದಲೇ ಎಡವಟ್ಟಾಯ್ತಾ, ಹಾಗಾದರೆ ಆಸ್ಪತ್ರೆಯಿಂದಲೇ ಎಡವಟ್ಟಾಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಆಸ್ಪತ್ರೆ ಜೊತೆಗೆ ವೈದ್ಯರು ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕು. ವೈದ್ಯರ ಎಡವಟ್ಟಿನಿಂದಲೇ ಈ ರೀತಿ ಆಯಿತು ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. 40 ದಿನಗಳಿಂದ ಚಿಕಿತ್ಸೆ ಕೊಟ್ಟಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, 40 ದಿನದ ಹಿಂದೆ ಈ ಮಹಿಳೆ ಸರಿ ಇದ್ರು, ಹಲ್ಲು ನೋವು ಅಂತ ಬಂದ್ರು, ಈಗ ಕೋಮಾದಲ್ಲಿದ್ದಾರೆ. ಆಸ್ಪತ್ರೆಯವರ ವಿರುದ್ಧ ಏನಾದರೂ ಕ್ರಮ ಆಯ್ತಾ ಅಥವಾ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಈ ಕುಟುಂಬಸ್ಥರು? ಏನು ಮಾಹಿತಿ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾಜಿಯಾ ಬೇಗಂ ಅನ್ನುವಂಥ ಮಹಿಳೆ ಕಳೆದ 40 ದಿನದ ಹಿಂದೆ ತನಗೆ ಹಲ್ಲು ನೋವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಆಸ್ಪತ್ರೆಗೆ ತೆರಳ್ತಾರೆ. ಆಸ್ಪತ್ರೆಗೆ ತೆರೆದಂಥ ಸಂದರ್ಭದಲ್ಲಿ ಒಂದು ಆಪರೇಷನ್ ಮಾಡಿ ಆ ದವಡೆ ಹಲ್ಲನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸೂಚನೆಯನ್ನು ಕೂಡ ನೀಡಿರ್ತಾರೆ. ಸೊ ಅದರಂತೆ ಇವರು ಕೂಡ ಒಪ್ಕೊಂಡು ಏನು ಆ ದವಡೆ ಹಲ್ಲನ್ನು ತೆಗೆಸೋದಕ್ಕೆ ಮುಂದಾಗಿರುವಂಥದ್ದು. ಅದಾದ ಬಳಿಕ ಅನಸ್ತೇಷಿಯಾ ಏನು ಕೊಟ್ಟು ಇವರಿಗೆ ಆಪರೇಷನ್ ಮಾಡಿ ಆ ಹಲ್ಲನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನಸ್ತೇಷಿಯಾವನ್ನು ನೀಡ್ತಾರೆ. ಯಾವಾಗ ಅನಸ್ತೇಷಿಯಾವನ್ನು ನೀಡ್ತಾರೆ, ಸೊ ಆವಾಗ ಆ ಮಹಿಳೆ ಕೋಮಾಗೆ ಹೋಗಿರುವಂಥದ್ದು. ಬರೋಬ್ಬರಿ 40 ದಿನಗಳಿಂದಲೂ ಕೂಡ ಕೋಮಾದಲ್ಲೇ ಇರುವಂಥದ್ದು. ಸೊ ಇದೀಗ ಆ ಮಹಿಳೆ ಚೇತರಿಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಇದೀಗ ಆಸ್ಪತ್ರೆಯ ವಿರುದ್ಧ ಆರೋಪ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಚೆನ್ನಾಗಿರುವಂಥ ಮಹಿಳೆ ನಡೆದುಕೊಂಡು ಬಂದು ಕೂತು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಮುಂದಾದಂಥ ಮಹಿಳೆ ಏಕಾಏಕಿ ಕೋಮಾಗೆ ಜಾರಿ 40 ದಿನಗಳಿಂದಲೂ ಕೂಡ ಆಕೆ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಆದರೆ ಇದೀಗ ಫಿಸಿಯೋಥೆರಪಿಗೋಸ್ಕರ ಬೇರೆ ಕಡೆ ಅಂದರೆ ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ದೊಡ್ಡ ಸಿಟಿಯಲ್ಲಿರುವಂಥ ಹಾಸ್ಪಿಟಲ್ಗಳಿಗೆ ಕರೆದುಕೊಂಡು ಹೋಗಿ ಅಂತೇಳಿ ಕೂಡ ಅಲ್ಲಿರುವಂಥ ವೈದ್ಯರು ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಆದರೆ ದೊಡ್ಡ ಆಸ್ಪತ್ರೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಇದೀಗ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆಸ್ಪತ್ರೆ ಕಡೆಯಿಂದ ಆಗಿರುವಂಥ ಎಡವಟ್ಟುಗೋಸ್ಕರನೇ ಕಳೆದ 40 ದಿನಗಳಿಂದಲೂ ಕೂಡ ಆಸ್ಪತ್ರೆಯವರು ನಮ್ಮ ಹತ್ರ ಬಿಲ್ ತೆಗೆದುಕೊಳ್ತಾ ಇಲ್ಲ. ಅಂದರೆ ನಾವು ಗುಣಮುಖರಾಗಿಸ್ತೇವೆ, ಆ ಹೆಣ್ಮಗಳನ್ನು ಹುಷಾರು ಮಾಡ್ತೇವೆ, ಬೇಗ ಹುಷಾರು ಮಾಡಿ ಕಳಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದರು. ಹಾಗಾಗಿ ಇವತ್ತಿನವರೆಗೂ ಯಾವ ಬಿಲ್ಲು ಕೂಡ ತೆಗೆದುಕೊಂಡಿಲ್ಲ ಅವ್ರ ಕಡೆಯಿಂದ ಆಗಿರುವಂಥ ತಪ್ಪಿಗೋಸ್ಕರ. ಆದರೆ ಇದೀಗ ಏಕಾಏಕಿ ಬೇರೆ ಕಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡುವಂತೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಆದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಮಗೆ ಚಿಕಿತ್ಸೆ ಕೊಡುವಷ್ಟು ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇನ್ನು ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಯವರನ್ನು ವಿಚಾರಿಸಿದರೆ ಅನಸ್ತೇಷಿಯಾದಿಂದ ಯಾವುದೇ ರೀತಿಯಾದಂಥ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಒಂದು ಅನಸ್ತೇಷಿಯಾ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗೆ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತೇಷಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾಆಪ್ನಲ್ಲಿ. ನಾವು ಆಪ್ರೇಷನ್ ಮಾಡುವಾಗ ಅನಸ್ತೇಷಿಯಾ ಕೊಟ್ಟ ಮೇಲೆ ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತೇಷಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ
ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾ ಆಪ್ನಲ್ಲಿ ನಾವು ಆಪ್ರೇಷನ್ ಮಾಡುವಾಗ ಅನಸ್ಥೀಸಿಯಾ ಕೊಟ್ಟ ಮೇಲೆ. ಅದು ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ಥೀಸಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾ ಆಪ್ನಲ್ಲಿ ನಾವು ಆಪ್ರೇಷನ್. ತಾರೀಕು ರೀ 2ನೇ ತಿಂಗಳು ಹೊಸ ವರ್ಷದಾಗ ರೀ. ಹೊಸ ವರ್ಷ 1ನೇ ತಾರೀಕು ಬಂದಳು ರೀ. ಇಲ್ಲಿ ಏನದ ಅಲ್ಲ ಇದು ಡೆಂಟಲ್ ಅದಲ್ಲ ರೀ ಹೆಚ್ಚಿಗೆ, ಅಲ್ಲಿ ಬಂದು ತೋರಿಸಿರಿ ಏನಂದ್ರು, ಅದು ಒಂದು ದೌಡಿ ಹಲ್ಲು ಬಂದಿತ್ತು, ಅದು ಹಲ್ಲು ತೆಗೆದು ಬಿಡಮ್ಮ ಅಂತಂದರು. ಏನು ತೆಗಿಯಮ್ಮಣ್ಣ, ನಾವೇನು ಮಾಡಿದ್ವಿ, ಆಯ್ತು ರೀ ನೀವು ಏನದ ತೆಗೀರಿ ಅಂತಂದೀವಿ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಿ 1ನೇ ತಾರೀಕು. 1ನೇ ತಾರೀಕು ಮಾಡ್ಕೊಂಡು ಬಸವೇಶ್ವರದಾಗ ಮಾಡ್ಕೊಂಡ್ರು. ಬಸವೇಶ್ವರದಾಗ ಏನು ಮಾಡಿದ್ರು, 2ನೇ ತಾರೀಕು ಮುಂಜಾನೆ 9:00 ಇಂಜೆಕ್ಷನ್ ಕೊಟ್ರಿ. ಇಂಜೆಕ್ಷನ್ ಕೊಟ್ಟ ಮ್ಯಾಗ ಏನದ ಇನ್ನವರೆಗೂ ನಾದಾಕಿ ಅರಿವಿನಾಗಿಲ್ಲ, ಮಾತಾಡಪ್ಲಿಲ್ಲ, ಎದ್ದು ಕೊಡಪ್ಲಿಲ್ಲ, ಕೋಮಾದಾಗ ಆಡ್ರಿ. ಅದು ಅನಿಸಿಕೆ, ಅದು ಸುಂದಿನ ಇಂಜೆಕ್ಷನ್ ರೀ. ಹಾಂ, ನರದಾಗ ಕೊಟ್ಬಿಟ್ರಿ. ಕೊಟ್ಟ ಮ್ಯಾಗ ಆಯ್ತು, ಅವಾಗಿಂದವಾಗ ಜಗನ್. ಇಲ್ಲಿ ಒಬ್ಳು ಹಲ್ಲು ನೋವು ಅಂತ ಆಸ್ಪತ್ರೆಗೆ ಹೋಗ್ತಾಳೆ, ಟ್ರೀಟ್ಮೆಂಟ್ ತಗೊಳ್ತಾಳೆ. ಆದರೆ ಕಳೆದ 40 ದಿನಗಳಿಂದ ಕೋಮಾದಲ್ಲಿದ್ದಾಳೆ. ಹಲ್ಲು ನೋವಿಗಂತ ಹೋದಂಥವಳು ಈಗ ಕೋಮಾದಲ್ಲಿರುವಂತಹ ಪರಿಸ್ಥಿತಿ. ಏನಾಯಿತು ಅಂತಂದರೆ, ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅನಸ್ತೇಷಿಯಾ ಕೊಟ್ಟ ನಂತರದಲ್ಲಿ ಕೋಮಾಗೆ ಹೋಗಿದ್ದಾಳೆ ಅನ್ನುವಂಥದ್ದು ಕುಟುಂಬಸ್ಥರ ಆಕ್ರೋಶ, ಆರೋಪ. ಅದರ ಜೊತೆಯಲ್ಲಿ ಅನಸ್ತೇಷಿಯಾದಿಂದ ಏನೂ ಆಗಿಲ್ಲ, ನಮ್ಮ ಕಡೆಯಿಂದ ತೊಂದರೆನೇ ಆಗಿಲ್ಲ ಅಂತ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ. ಈಗ ಬೇರೆ ಆಸ್ಪತ್ರೆಗೆ ತೋರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಹತ್ರ ದುಡ್ಡಿಲ್ಲ, ಬೇರೆ ಆಸ್ಪತ್ರೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಲ್ಲು ನೋವಿನಿಂದ ಬಳಲ್ತಾ ಇದ್ರು. ನಾಜಿಯಾ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಇರುವಂಥ ಒಂದು ಆಸ್ಪತ್ರೆಯಲ್ಲಿ ತೋರಿಸಿದ್ರು. ಆ ವೈದ್ಯರ ವಿರುದ್ಧ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಬಸವೇಶ್ವರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ರು. ಆ ಆಸ್ಪತ್ರೆಯಲ್ಲಿ ಹಲ್ಲು ನೋವಿಗೆ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ, ಅಂದರೆ ಅನಸ್ತೇಷಿಯಾ ಕೊಟ್ಟ ಬಳಿಕ ಕೋಮಾಗೆ ತೆರಳಿದ್ದಾರೆ. 40 ದಿನ ಆಯಿತು. 40 ದಿನಗಳಿಂದಲೂ ಕೂಡ ಕೋಮಾದಲ್ಲೇ ಇದ್ದಾರೆ ಈ ಮಹಿಳೆ ನಾಜಿಯಾ. ಬೇರೆ ಆಸ್ಪತ್ರೆಗೆ ತೋರಿಸಿ ಅಂತ ಈಗ ಆ ಬಸವೇಶ್ವರ ಆಸ್ಪತ್ರೆಯವರು ಹೇಳ್ತಾ ಇದ್ದಾರಂತೆ. 40 ದಿನ ಆದಮೇಲೆ ಕೋಮಾದಿಂದ ವಾಪಸ್ ಬಂದಿಲ್ಲ ಅಥವಾ ಸರಿ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಬೇರೆ ಆಸ್ಪತ್ರೆಗೆ ತೋರಿಸಿ ಅಂತ ಆ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಆಸ್ಪತ್ರೆಯ ವಿರುದ್ಧ ಕೇಳಿ ಬರ್ತಾ ಇದೆ. ಅಸಲಿಗೆ ಆಸ್ಪತ್ರೆಯವರು ಹೇಳ್ತಾ ಇರೋದು, ನಮ್ಮಿಂದ ಏನೂ ತಪ್ಪಾಗಿಲ್ಲ, ಅನಸ್ತೇಷಿಯಾದಿಂದ ಕೋಮಾಗೆ ಹೋಗಿರೋದಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬರುವಾಗ ಸರಿ ಇದ್ದಂಥ ಮಹಿಳೆ ಹಲ್ಲು ನೋವಿನ ನಂತರದಲ್ಲಿ, ಅನಸ್ತೇಷಿಯಾ ಕೊಟ್ಟ ನಂತರದಲ್ಲಿ ಕೋಮಾಗೆ ಹೋಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಿರೋದು. ಅನಸ್ತೇಷಿಯಾದಿಂದಲೇ ಎಡವಟ್ಟಾಯ್ತಾ, ಹಾಗಾದರೆ ಆಸ್ಪತ್ರೆಯಿಂದಲೇ ಎಡವಟ್ಟಾಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಆಸ್ಪತ್ರೆ ಜೊತೆಗೆ ವೈದ್ಯರು ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕು. ವೈದ್ಯರ ಎಡವಟ್ಟಿನಿಂದಲೇ ಈ ರೀತಿ ಆಯಿತು ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. 40 ದಿನಗಳಿಂದ ಚಿಕಿತ್ಸೆ ಕೊಟ್ಟಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, 40 ದಿನದ ಹಿಂದೆ ಈ ಮಹಿಳೆ ಸರಿ ಇದ್ರು, ಹಲ್ಲು ನೋವು ಅಂತ ಬಂದ್ರು, ಈಗ ಕೋಮಾದಲ್ಲಿದ್ದಾರೆ. ಆಸ್ಪತ್ರೆಯವರ ವಿರುದ್ಧ ಏನಾದರೂ ಕ್ರಮ ಆಯ್ತಾ ಅಥವಾ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಈ ಕುಟುಂಬಸ್ಥರು? ಏನು ಮಾಹಿತಿ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾಜಿಯಾ ಬೇಗಮ್ ಅನ್ನುವಂಥ ಮಹಿಳೆ ಕಳೆದ 40 ದಿನದ ಹಿಂದೆ ತನಗೆ ಹಲ್ಲು ನೋವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಆಸ್ಪತ್ರೆಗೆ ತೆರಳ್ತಾರೆ. ಆಸ್ಪತ್ರೆಗೆ ತೆರೆದಂಥ ಸಂದರ್ಭದಲ್ಲಿ ಒಂದು ಆಪರೇಷನ್ ಮಾಡಿ ಆ ದೌಡೆ ಹಲ್ಲನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸೂಚನೆಯನ್ನು ಕೂಡ ನೀಡಿರ್ತಾರೆ. ಸೊ ಅದರಂತೆ ಇವರು ಕೂಡ ಒಪ್ಕೊಂಡು ಏನು ಆ ದೌಡೆ ಹಲ್ಲನ್ನು ತೆಗೆಸೋದಕ್ಕೆ ಮುಂದಾಗಿರುವಂಥದ್ದು. ಅದಾದ ಬಳಿಕ ಅನಸ್ತೇಷಿಯಾ ಏನು ಕೊಟ್ಟು ಇವರಿಗೆ ಆಪರೇಷನ್ ಮಾಡಿ ಆ ಹಲ್ಲನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನಸ್ತೇಷಿಯಾವನ್ನು ನೀಡ್ತಾರೆ. ಯಾವಾಗ ಅನಸ್ತೇಷಿಯಾವನ್ನು ನೀಡ್ತಾರೆ, ಸೊ ಆವಾಗ ಆ ಮಹಿಳೆ ಕೋಮಾಗೆ ಹೋಗಿರುವಂಥದ್ದು. ಬರೋಬ್ಬರಿ 40 ದಿನಗಳಿಂದಲೂ ಕೂಡ ಕೋಮಾದಲ್ಲೇ ಇರುವಂಥದ್ದು. ಸೊ ಇದೀಗ ಆ ಮಹಿಳೆ ಚೇತರಿಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಇದೀಗ ಆಸ್ಪತ್ರೆಯ ವಿರುದ್ಧ ಆರೋಪ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಚೆನ್ನಾಗಿರುವಂಥ ಮಹಿಳೆ ನಡೆದುಕೊಂಡು ಬಂದು ಕೂತು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಮುಂದಾದಂಥ ಮಹಿಳೆ ಏಕಾಏಕಿ ಕೋಮಾಗೆ ಜಾರಿ 40 ದಿನಗಳಿಂದಲೂ ಕೂಡ ಆಕೆ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಆದರೆ ಇದೀಗ ಫಿಸಿಯೋಥೆರಪಿಗೋಸ್ಕರ
ಬೇರೆ ಕಡೆ ಅಂದರೆ ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಯಲ್ಲಿರುವಂಥ ಹಾಸ್ಪಿಟಲ್ಗಳಿಗೆ ಕರೆದುಕೊಂಡು ಹೋಗಿ ಅಂತೇಳಿ ಕೂಡ ಅಲ್ಲಿರುವಂಥ ವೈದ್ಯರು ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಆದರೆ ದೊಡ್ಡ ದೊಡ್ಡ ಆಸ್ಪತ್ರೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಇದೀಗ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆಸ್ಪತ್ರೆ ಕಡೆಯಿಂದ ಆಗಿರುವಂಥ ಎಡವಟ್ಟುಗೋಸ್ಕರನೇ ಕಳೆದ 40 ದಿನಗಳಿಂದಲೂ ಕೂಡ ಆಸ್ಪತ್ರೆಯವರು ನಮ್ಮ ಹತ್ರ ಬಿಲ್ ತೆಗೆದುಕೊಳ್ತಾ ಇಲ್ಲ. ಅಂದರೆ ನಾವು ಗುಣಮುಖರಾಗಿಸ್ತೇವೆ, ಆ ಹೆಣ್ಮಗಳನ್ನು ಹುಷಾರು ಮಾಡ್ತೇವೆ, ಬೇಗ ಹುಷಾರು ಮಾಡಿ ಕಳಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದರು. ಹಾಗಾಗಿ ಇವತ್ತಿನವರೆಗೂ ಯಾವ ಬಿಲ್ಲು ಕೂಡ ತೆಗೆದುಕೊಂಡಿಲ್ಲ ಅವ್ರ ಕಡೆಯಿಂದ ಆಗಿರುವಂಥ ತಪ್ಪಿಗೋಸ್ಕರ. ಆದರೆ ಇದೀಗ ಏಕಾಏಕಿ ಬೇರೆ ಕಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡುವಂತೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಆದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಮಗೆ ಚಿಕಿತ್ಸೆ ಕೊಡುವಷ್ಟು ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇನ್ನು ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಯವರನ್ನು ವಿಚಾರಿಸಿದರೆ ಅನಸ್ತೇಷಿಯಾದಿಂದ ಯಾವುದೇ ರೀತಿಯಾದಂಥ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಒಂದು ಅನಸ್ತೇಷಿಯಾ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗೆ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತೇಷಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾ ಆಪ್ನಲ್ಲಿ. ನಾವು ಆಪ್ರೇಷನ್ ಮಾಡುವಾಗ ಅನಸ್ತೇಷಿಯಾ ಕೊಟ್ಟ ಮೇಲೆ ಅದು ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತೇಷಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾ ಆಪ್ನಲ್ಲಿ. ನಾವು ಆಪ್ರೇಷನ್ ಮಾಡುವಾಗ ಅನಸ್ತೇಷಿಯಾ ಕೊಟ್ಟ ಮೇಲೆ ಅದು ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತೇಷಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾ ಆಪ್ನಲ್ಲಿ. ನಾವು ಆಪ್ರೇಷನ್ ತಾರೀಕು ರೀ 2ನೇ ತಿಂಗಳು ಹೊಸ ವರ್ಷದಾಗ ರೀ. ಹೊಸ ವರ್ಷ 1ನೇ ತಾರೀಕು ಬಂದಳು ರೀ. ಇಲ್ಲಿ ಏನದ ಅಲ್ಲ ಇದು ಡೆಂಟಲ್ ಅದಲ್ಲ ರೀ ಹೆಚ್ಚಿಗೆ, ಅಲ್ಲಿ ಬಂದು ತೋರಿಸಿರಿ ಏನಂದ್ರು, ಅದು ಒಂದು ದೌಡಿ ಹಲ್ಲು ಬಂದಿತ್ತು, ಅದು ಹಲ್ಲು ತೆಗೆದು ಬಿಡಮ್ಮ ಅಂತಂದರು. ಏನು ತೆಗಿಯಮ್ಮಣ್ಣ, ನಾವೇನು ಮಾಡಿದ್ವಿ, ಆಯ್ತು ರೀ ನೀವೇನದ ತೆಗೀರಿ ಅಂತಂದೀವಿ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಿ 1ನೇ ತಾರೀಕು. 1ನೇ ತಾರೀಕು ಮಾಡ್ಕೊಂಡು ಬಸವೇಶ್ವರದಾಗ ಮಾಡ್ಕೊಂಡ್ರು. ಬಸವೇಶ್ವರದಾಗ ಏನು ಮಾಡಿದ್ರು, 2ನೇ ತಾರೀಕು ಮುಂಜಾನೆ 9:00 ಇಂಜೆಕ್ಷನ್ ಕೊಟ್ರಿ. ಇಂಜೆಕ್ಷನ್ ಕೊಟ್ಟ ಮ್ಯಾಗ ಏನದ ಇನ್ನವರೆಗೂ ಅನ್ನೋದಾಕಿ ಅರಿವಿನಾಗಿಲ್ಲ, ಮಾತಾಡಪ್ಲಿಲ್ಲ, ಎದ್ದು ಕೊಡಪ್ಲಿಲ್ಲ, ಕೋಮಾದಾಗ ಆಡ್ರಿ. ಅದು ಅನಿಸಿತೆ, ಅದು ಸುಂದಿನ ಇಂಜೆಕ್ಷನ್ ರೀ. ಹಾಂ, ನರದಾಗ ಕೊಟ್ಬಿಟ್ರಿ. ಕೊಟ್ಟ ಮ್ಯಾಗ ಆಯ್ತು, ಅವಾಗಿಂದ ಅವಾಗ ಜಗದ್